ಚುನಾವಣೆ ನಂತರ ಸರ್ಕಾರ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತಹ ಡಿಕೆ ಶಿವಕುಮಾರ್ ಅವರ ಅಜೆಂಡಾ ತಯಾರಾಗಿದೆ. ಡಿಕೆಶಿ ಶಿವಾನಂದ ಪಾಟೀಲ್ ಸ್ವಾಮೀಜಿಗಳ ಹತ್ರ ಮಾತನಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲೆಕ್ಷನ್ ಮುಗಿದ 15 ದಿನಕ್ಕೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತೀವಿ, ಲಿಂಗಾಯತರು ಒಕ್ಕಲಿಗರು ಒಂದಾಗಿ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸ್ತಾರೆ ಅಂತ ಕಲಬುರಗಿಯಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಈಗಾಗಲೇ ಡಿಕೆ ಶಿವಕುಮಾರ್ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತಹ ಇವರ ಅಜೆಂಡಾ ತಯಾರಾಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಚೇಲಾಗಳನ್ನ ಸೋಲಿಸಿದ್ರೆ ಸಿದ್ದರಾಮಯ್ಯ ಮುಂದುವರಿತಾರೆ. ಯತ್ನಾಳ್ ಹೇಳಿಕೆ ಈಗಾಗಲೇ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಏಕನಾಥ್ ಶಿಂದೆ, ಅಜಿತ್ ಪವಾರ್ ನಾಮಕರಣ ಮಾಡಿದ್ದೀವಿ, ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಬೀಳುತ್ತೆ, ಈ ಸರ್ಕಾರಕ್ಕೆ ಅಸ್ಥಿರತೆ ಕಾಡ್ತಾ ಇದೆ, ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಈ ಬಾರಿ ಬದಲಾವಣೆ ಆಗತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ನಾವು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರು ಕಾನ್ಫರೆನ್ಸ್ ಕಾಲ್ ತಗೋತಾರಲ್ಲ, ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ ಪಾಟೀಲ್, ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ, ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದು 15 ದಿವಸನಾಗ ನಾವು ಉಳಿಸ್ತೀವಿ, ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ವಿ. ನಂದು ಈಗ ಹೇಳಕತ್ತಾರಲ್ಲ ಅವ್ರ ಒಕ್ಕಲಿಗರ ಸಮಾಜನಾಗ ಏನು ಹೇಳ್ಯಾರ, ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗೋಂಗಿಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡ್ಕೋದೇನೆಂದರೆ, ನಿಮ್ಮ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸಿದ್ದು ಸಾತಿಹಾಳ, ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದ್ರೆ ಇದು ಬದಲಾವಣೆ ಅನ್ನೋದು ಅವ್ರ ಪಕ್ಷದಲ್ಲಿ ಅವರೇ ಮಾಡ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂದಿದ್ದಾರೆ. ಮತ್ತೇನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ? ಹೌದು ಶಿಲ್ಪ, ಏನಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಲಬುರಗಿಯಲ್ಲಿ ಮಾಧ್ಯಮ ಪ್ರತಿನಿಧಿ ಮಾತಾಡಿರೋ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಏನಂದ್ರೆ ಸ್ವಾಮೀಜಿಯೊಬ್ಬರ ಜೊತೆ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಸ್ವಾಮೀಜಿಯವರ ಜೊತೆ ಮಾತಾಡ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ ಫೋನ್ ಕಾನ್ಫರೆನ್ಸ್ ಅಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಸ್ವಾಮೀಜಿಗೆ ಮಾತನ್ನ ಹೇಳಿರ್ತಕ್ಕಂಥದ್ದು. ಲೋಕಸಭೆ ಚುನಾವಣೆ ಮುಗಿದ 15 ದಿನದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ, ಅದಾದ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಲಿಂಗಾಯತ್ ಮತ್ತು ಒಕ್ಕಲಿಗರಿಬ್ರು ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಮಾತನ್ನ ಸ್ವಾಮೀಜಿಗೆ ಹೇಳಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಬಹಿರಂಗ ಈ ವಿಚಾರವನ್ನು ಬಹಿರಂಗಪಡಿಸತಕ್ಕಂಥದ್ದು. ಜೊತೆಗೆ ಏನಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರ್ತಕ್ಕಂಥದ್ದು, ಚುನಾವಣೆಯಲ್ಲಿ ಜನ ಮತ್ತು ಹಾಲು ಮತದವರು ಇದನ್ನ ಅರ್ಥ ಮಾಡ್ಕೋಬೇಕು, ಈ ಮೂಲಕ ಅವ್ರು ಬಿಜೆಪಿಗೆ ಹೋಗಿ ಕೊಡ್ಬೇಕು. ಒಂದ್ ವೇಳೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಬಂದ್ರೆ ಸಿದ್ದರಾಮಯ್ಯ ಇಳಿತಾರೆ, ಅಥವಾ ಕಾಂಗ್ರೆಸ್ಗೆ ಕಡಿಮೆ ಸ್ಥಾನ ಬಂದ್ರೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶಿಲ್ಪ, ಧನ್ಯವಾದ ಸಿದ್ದು ಸಾತಿಹಾಳ ಡೀಟೇಲ್ಸ್ಗಾಗಿ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಚೇಲಾಗಳು ಎಲ್ಲೆಲ್ಲಿ ನಿಂತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.